ಹಾಯ್ ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. 2 ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ನಂಬರ್ 1 ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ನಂಬರ್ 2 ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್. ದ ಲಾಸ್ಟ್ ಒನ್ ಇನ್ ದಿಸ್ ಥರ್ಮಲ್ ಚಾಪ್ಟರ್ ದಟ್ ಇಸ್ ಥರ್ಮೋಡೈನಮಿಕ್ಸ್. ಸೊ ಭಾಳ ಸಿಂಪಲ್ ಇದೆ, ಸ್ವಲ್ಪ ಮ್ಯಾಥಮೆಟಿಕ್ಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಗ್ರಾಫ್ ಥಿಯರಿನೂ ಬರುತ್ತೆ. ಸ್ವಲ್ಪ ನೀವು ಕೇರ್ಫುಲ್ ಆಗಿ ವಿಡಿಯೋ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ತುಂಬ ಈಸಿ ಇದೆ ನಿಮಗೆ ವಿಡಿಯೋಸು. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಬೇಸಿಕ್. ಸೊ ಥರ್ಮೋ ಅಂದ್ರೆ ನಿಮಗೆ ಆಸ್ ದ ನೇಮ್ ಸೇಸ್ ಹೀಟ್, ಡೈನಾಮಿಕ್ಸ್, ವರ್ಕ್. ಓಕೆ, ಒನ್ ಇಟ್ ಇಸ್ ಅಂಡರ್ ಮೋಷನ್. ಸೊ ಏನ್ ಥರ್ಮೋಡೈನಾಮಿಕ್ಸ್ ಏನ್ ಹೇಳುತ್ತೆ ನಮಗೆ ಅಂದ್ರೆ ಇಟ್ ಇಸ್ ಅ ಬ್ರಾಂಚ್ ಆಫ್ physics that deals with the what relationship between what heat and work, and also relationship between what heat and work ಅಷ್ಟೇ ಅಲ್ಲದೆ interconversion, how the heat will be converted into work, how the work will be converted into heat energy ಅನ್ನೋದ್ರ ಬಗ್ಗೆ ಮಾತಾಡೋದು ಬ್ರಾಂಚ್ ಆಫ್ ಫಿಸಿಕ್ಸ್ ಗೆ ಅಂತೀವಿ ನಾವು, ಥರ್ಮೋಡೈನಾಮಿಕ್ಸ್ ಅಂತೀವಿ. ಐ ಡೋಂಟ್ ಥಿಂಕ್ ಸೊ ನಿಮಗೆ ನೀಟ್ಗೆ ಡೆಫಿನೇಷನ್ ಏನು ಬೇಡ. ಸೊ ಅರ್ಥ ಆಗಿದೆಯಲ್ಲ, ಥರ್ಮೋಡೈನಾಮಿಕ್ಸ್ ಅಂದ್ರೆ ಏನು? ಬ್ರಾಂಚ್ ಆಫ್ ಫಿಸಿಕ್ಸ್ which establish the relationship between heat and work. Also it tells us the interconversion of heat energy to work and work to heat energy. Okay, now number 1 point starts with thermal equilibrium. ಏನು? thermal equilibrium. ಸೊ ಏನಿದು thermal equilibrium ಅಂದ್ರೆ ಎರಡು ಬಾಡಿ ತಗೊಳ್ಳಿ and two bodies. So body A, not dead body, body B. So if these two bodies are at the same temperature, will there be any flow of heat energy? No. There is no flow of heat energy iralla. So heat flow is not possible, So then we can say both A and B are at thermal equilibrium. ಏನು ಬರಿತೀವಿ? When two bodies are at same temperature, there is no heat flow between them. Then A and B are said to be, the two bodies are said to be at ಥರ್ಮಲ್ ಈಕ್ವಿಲಿಬ್ರಿಯಂ. ಏನಂತ ಕರಿತೀವಿ ಅವಾಗ? ಎರಡು ಬಾಡಿ ಏನಿದೆ ಥರ್ಮಲ್ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ನೋಡಿ ಇಲ್ಲಿ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಎ ಮತ್ತೆ ಬಿ ನಾವೇನಿಟ್ಟಿದೀವಿ? ದೂರ ಇಟ್ಟಿದೀವಿ, ಅಟ್ಯಾಚ್ ಮಾಡಿಲ್ಲ. ನೋಡಿ ಕಾಣಿಸ್ತಾ ಇದೆ ನಿಮ್ಗೆ? ಎ ಇಲ್ಲಿದೆ, ಬಿ ಇಲ್ಲಿದೆ. ಸೊ ನಡುವೆ ಏನಿದೆ? ಗ್ಯಾಪ್ ಇದೆ, ಕನೆಕ್ಷನ್ ಮಾಡ್ತಾ ಇಲ್ಲ ನಾವು. ಸೊ another special case you can take it as a note. So when two bodies are separated by an adiabatic wall, so there is a piston, adiabatic piston ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? adiabatic piston. So adiabatic piston, so which can be movable. So ಏನಾಗುತ್ತೆ? ಅದು ಮೂವೇಬಲ್ ಇದೆ. ಪಿಸ್ಟನ್ ಏನಿದೆ? ಮೂವ್ ಆಗುತ್ತೆ. ಈ ಸೈಡ್ ಆದ್ರೂ ಮೂವ್ ಆಗ್ಬೋದು, ಇಲ್ಲ ಈ ಸೈಡ್ ಆದ್ರೂ ಮೂವ್ ಆಗ್ಬೋದು. ಫಸ್ಟ್ ಗ್ಯಾಸ್ ಇನ್ ದ ಸ್ಟೇಟ್ P1 V1 T1, second one P2 V2 T2. So careful ಆಗಿ ಅಬ್ಸರ್ವ್ ಮಾಡಿದ್ರೆ, so if I can take T1 is greater than T2 or T2 is greater than T1, ಯಾವ್ದಾದ್ರು ಪಾಸಿಬಿಲಿಟಿ ಇರಬಹುದು. ಸೊ ಇಲ್ಲೇನಾಗುತ್ತೆ? ಎರಡು ಗ್ಯಾಸ್ ಇದೆ, ಎರಡು ಗ್ಯಾಸು ಸೇಮ್ ಟೆಂಪರೇಚರ್ ಅಲ್ಲಿ ಇಲ್ಲ. ದೇ ಆರ್ ಇನ್ ದ ಡಿಫರೆಂಟ್ ಟೆಂಪರೇಚರ್. even though they are in a different temperature, we call them, there is a thermal equilibrium. ಇಮ್ಮಿಡಿಯೇಟ್ಲಿ ಅಲ್ಲ. ಏನಕ್ಕೆ ಅಡಿಯಾಬೆಟಿಕ್ ಪಿಸ್ಟನ್ ಯೂಸ್ ಮಾಡಿದೀವಿ ಅಂದ್ರೆ, ಅಡಿಯಾಬೆಟಿಕ್ ಇಸ್ ಅ ವಾಟ್? ಸಡನ್ ಪ್ರೊಸೆಸ್ ವಿಚ್ ವಿಲ್ ಟೇಕ್ ವೆರಿ ಲೆಸ್ ಟೈಮ್. ಡ್ಯೂರಿಂಗ್ ದ ಲೆಸ್ ಟೈಮ್ ಯುವರ್ ಪಿಸ್ಟನ್ ಸೆಂಟ್ರಿಗೆ ಇದೆ ಅನ್ಕೊಳ್ಳಿ, ಇಲ್ಲೆಲ್ಲ ಇಟ್ ವಿಲ್ ಚೇಂಜ್ ಇಟ್ಸ್ ಪೊಸಿಷನ್ such that you will get the new pressure, new volume and the same temperature at the both side. Both side very immediately you will attain the what? Thermal equilibrium. ಹೆಂಗೆ ಸರ್ ಇದನ್ನ ಇಮ್ಯಾಜಿನ್ ಮಾಡೋದು? ಅಡಿಯಾಬೆಟಿಕ್ ಪಿಸ್ಟನ್ ಥರ್ಮಲ್ ವಾಲ್ ಅಂದ್ರೆ, ಈಗ ನಿಮ್ಗೆ ಲ್ಯಾಬ್ ಅಲ್ಲಿ ಆಪ್ಟಿಕ್ಸ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ಬ್ಯಾಲೆನ್ಸಿಗೆ ಒಂದು ವಾಟರ್ ಏರ್ ಬಬಲ್ ಕೊಟ್ಟಿರ್ತಾರೆ ನಿಮ್ಗೆ. ಈ ತರ ಸ್ವಲ್ಪ ಈ ಕಡೆ ಮಾಡಿದ್ರೆ ಏನಾಗುತ್ತೆ? ನಿಮ್ದು ಏರ್ ಬಬಲ್ ಅಡ್ಜಸ್ಟೆಡ್ ಟು ದಿಸ್ ಸೈಡ್.
ಈ ಕಡೆ ಮಾಡಿದ್ರೆ ಏರ್ ಬಬಲ್ ಮೂವ್ ಇನ್ ದಿಸ್ ಸೈಡ್. ಸೊ ಅರ್ಥ ಆಗ್ತಾ ಇದೆಯಲ್ಲ? ಇನ್ ದ ಸೇಮ್ ಲೈಕ್ ಏರ್ ಬಬಲ್ ಅಡ್ಜಸ್ಟ್ ಟು ವಾಟ್ ಅಪೋಸಿಟ್ ಟು ದ ಗ್ರಾವಿಟೇಷನ್ ಮೂವ್ ಆಗುತ್ತೆ ಏರ್ ಬಬಲ್ ಬ್ಯಾಲೆನ್ಸಿಂಗ್. ಇನ್ ದ ಸೇಮ್ ವೇ ಏರ್ ಆಲ್ಸೋ ಎಲ್ಲಿ ಟೆಂಪರೇಚರ್ ಜಾಸ್ತಿ ಇದೆ ಅಲ್ಲಿ ಬಿಡುತ್ತೆ, ಎಲ್ಲಿ ಟೆಂಪರೇಚರ್ ಕಡಿಮೆ ಇದೆ ಆ ಕಡೆ ಪಿಸ್ಟನ್ ಮೂವ್ ಆಗುತ್ತೆ. ದಟ್ ಇಸ್ ಹೌ ಅಲ್ವಾ ಹೀಟ್ ಫ್ಲೋ ಫ್ರಮ್ ಹೈ ಟೆಂಪರೇಚರ್ ಟು ಲೋ ಟೆಂಪರೇಚರ್. ಸಪೋಸ್ T1 is greater than T2 ಆದ್ರೆ ಈ ಕಡೆ ಮೂವ್ ಆಗುತ್ತೆ ನಿಮ್ದು ಪಿಸ್ಟನ್. ಸಪೋಸ್ T2 is greater than T1 ಅಂದ್ರೆ ಪಿಸ್ಟನ್ ಈ ಕಡೆ ಮೂವ್ ಆಗಿ ಇಟ್ ವಿಲ್ ಗೆಟ್ a new pressure, new volume, new pressure, new volume, but the temperature on both side will be same. Just a note point is even though the temperature is not same, you can establish the thermal equilibrium only one case if there is an adiabatic wall. That adiabatic ಅನ್ನೋದೇ ಫಾಸ್ಟ್ ಆಗಿ ಆಗೋದು, ಸಡನ್ ಆಗಿ ಅಷ್ಟು ಫಾಸ್ಟ್ ಆಗಿ ನಿಮಗೆ ಟ್ರಾನ್ಸ್ಫರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಹೈವೇಲಿ ಸಮ್ಮರ್ಲಿ ಟೈರ್ ಬ್ಲಾಸ್ಟ್ ಆಗುತ್ತೆ. ಟೈರ್ ಬ್ಲಾಸ್ಟ್ ನಿಧಾನಕ್ಕೆ ಡಮ್ ಅನ್ನಲ್ಲ, ಏನಾಗುತ್ತೆ ಫಾಸ್ಟ್ ಆಗಿ ಡಮ್. ಅರ್ಥ ಆಗ್ತದೆ? ಇಟ್ ಟೇಕ್ಸ್ ವೆರಿ 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 ಲೆಸ್ ಟೈಮ್ ಅಥವಾ ಟೈಮ್ ತಗೊಳ್ಳಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಫಾಸ್ಟ್ ಆಗಿ ಇಟ್ ವಿಲ್ ರಿಅರೇಂಜ್ ಇಟ್ ಟು ಥರ್ಮಲ್ equilibrium. Next, so first point, it is the thermal equilibrium. Okay, let us go to the one more just note. So ಈಗ ನಾವು 3 dimension geometry ಕಲಿಬೇಕಂದ್ರೆ ಏನಂತ ಹೇಳ್ತೀವಿ ನಾವು? ವೇರಿಯೇಬಲ್ಸ್ ಅಂತ ಕರಿತೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ. x y z are the variable or the parameters. So entire thermodynamics ಸ್ಟಡಿ ಮಾಡಬೇಕಂದ್ರೆ what are the variables? ಯಾವುದಾದಿದೆ ನಮ್ಮ ಹತ್ರ ವೇರಿಯೇಬಲ್ಸ್? ಪ್ರೆಷರ್, ವಾಲ್ಯೂಮ್ ಅಂಡ್ ಟೆಂಪರೇಚರ್. ಸೊ ವೆರಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ವೇರಿಯೇಬಲ್ಸ್ ಆರ್ ದ ಪ್ಯಾರಾಮೀಟರ್ಸ್ ಏನಾದರೂ ಕರಿಬಹುದು ನೀವು ಇದಕ್ಕೆ. ಸೊ ದೇರ್ ಆರ್ 3 ಪ್ಯಾರಾಮೀಟರ್ಸ್ ಬೇಸಿಕಲಿ ವಿ ಡೀಲ್ ವಿತ್: ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಸೊ ಈ ಮೂರಲ್ಲಿ ನಾವು ಯಾವುದೇ ಒಂದು ಸ್ಟೇಟ್ ಆಫ್ ದ ಸಿಸ್ಟಮ್ ನ ಮಾತಾಡಬೇಕಂದ್ರೆ ವಿ ಟಾಕ್ ಐದರ್ ಇನ್ ಟರ್ಮ್ಸ್ ಆಫ್ ಪ್ರೆಷರ್, ವಾಲ್ಯೂಮ್, ಟೆಂಪರೇಚರ್. ಲೈಕ್ ಪೊಸಿಷನ್ ಆಫ್ ದ ಎನಿ ಪಾಯಿಂಟ್ ಇನ್ 3D x1 y1 z1 ಯಾವ ತರ ಹೇಳ್ತೀವಿ ಅದೇ ತರ PVT. ನೆಕ್ಸ್ಟ್, ಸಮ್ ಆಫ್ ದ ಒನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈಸ್ ಇಂಟರ್ನಲ್ ಎನರ್ಜಿ. ಸೊ ಬಿಫೋರ್ ಐ ಗೋ ಟು ದ ಫಸ್ಟ್ ಲಾ, zeroth law of thermodynamics, let me give you a clear idea about the what internal energy. What is the internal energy? The energy possessed by a gas or any system due to molecular configuration and molecular motion. So you will get an energy, that is the energy definition. Energy of the system due to its molecular motion, that is a movement, and molecular configuration. So molecular configuration that you can write U is equal to UK plus Uttar Karnataka alla, UK plus UP. UK is due to what? Molecular motion, that is a contribution, and UP is the molecular configuration. So your molecular configuration gives the what? Potential energy. But for an ideal gas, previous chapter, for an ideal gas potential energy is what? 0. Your potential energy is what? 0. Therefore UP becomes what? 0. Whatever your internal energy is only due to what? Kinetic energy. And also we write change in the internal energy as NCV delta T. Delta U is written as NCV delta T. Specific heat at the constant volume, change in the temperature, change in the internal energy. So N constant, CV constant for a given gas. So your delta U is proportional to what? Delta T. Of course, delta U is directly proportional to delta T. So sum of the points, let me repeat. Internal energy, the energy of the system possessed due to the molecular motion and molecular configuration. One component is in UK, that is a molecular motion. UP is the molecular configuration. Ideal gas ke potential energy 0 irutte, kinetic energy
How do you calculate delta U? Delta U is what? Change in potential energy. Sorry, change in internal energy. Change in internal energy is directly proportional to what? Change in the temperature. So, ಇದರ ಮೇಲೆ certain significance points. Okay. So let us study certain significance points. So what are the delta U sign conventions? Very important. So first, your internal energy is a state function. So state function andre eno? It depends only on the initial and final points. It depends only on the what? Initial and final points. Point wise, note U, internal energy or delta U is a state function and that indicates initial state and final state, or you can also call it is an independent of path. It does not depend on the path followed. It only depends on initial and final points. It only depends on what? Initial and final point. For example, so there is a point A, then there is a point B. So one transformation from A to B is through path this. So another one take the path this. Another one taking the path this. Path 1, path 2, path 3. In all the three cases, my internal energy depends on only initial and what? Final. For all the 1, 2, 3, your initial point and the final point is same. Therefore, I can write delta U in the first case is equal to what? Delta U in the second case. Delta U is the what? Third path. So it is independent of the path. It is independent of path. Keltane. Okay. It is independent of path. It only depends on initial and final point. Now, sign convention. If delta U or internal energy, if internal energy increases, if the internal energy increases, U final minus U initial, we take delta U as a positive. Sign convention ಹೆಂಗ್ ಬರೀತೀವಿ? delta U final minus U initial. increase ಆಗ್ತಾ ಇದೆ ಅಂದ್ರೆ ಏನಾಗ್ತಾ ಇದೆ? Final is more than initial. Second one, if internal energy decreases, delta U is a what? Negative. Your final is less than the what? Initial, so you will get a negative. Suppose negative ni illa sir, positive ni illa, delta U 0. delta U ಏನಾಯ್ತು? 0 ಅಂದ್ರೆ initial ಮತ್ತೆ final ಏನಿದೆ? Same. Your change 0 ಅಂದ್ರೆ U final is equal to what? U initial. So ಏನ್ conclusion ಬರ್ತೀವಿ ನಾವು? delta U ಅಂದ್ರೆ ಏನು? NCV delta T equal to 0. For a given gas, number of moles is fixed. CV is a fixed, indicating what? Delta T equal to 0 means what? T is a what? Constant. So T is a constant. For example, so ಈ ಮೇಲ್ಗಡೆ ಪಾಯಿಂಟ್ ಇಂದ ಒಂದು ಸೈಕಲ್ ಮಾಡ್ಕೊಂಡು ವಾಪಸ್ ಅದೇ ಪಾಯಿಂಟಿಗೆ ಬಂದ್ರೆ ಆ ಪಾಯಿಂಟ್ ಅಲ್ಲಿ ಟೆಂಪರೇಚರ್ ಚೇಂಜ್ ಆಗಲ್ಲ ವಿತ್ ರೆಸ್ಪೆಕ್ಟ್ ಟು ಟೈಮ್. ಫಾರ್ ಎಕ್ಸಾಂಪಲ್, ಓಕೆ, ಈ ಕಡೆ ಹೋಗಿ ಹಿಂಗೆ. ಸೊ A to B, okay, again from P to A. So when I traveled, my internal energy initial and final, ಇಲ್ಲಿಂದ ಇಲ್ಲಿಗೆ ಹೋದ್ರೆ ಚೇಂಜ್ ಆಯ್ತು, ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದಾಗ ಏನಾಯ್ತು? My initial and final internal energy are what? Same, indicating what? Same temperature. Even after traveling and coming back, only change is a what? Time change ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು 6 ಗಂಟೆಗೆ ವಾಕಿಂಗ್ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ 6 ಗಂಟೆಗೆ ವಾಕಿಂಗ್ ಬಂದ್ರು ನಿಮ್ಮ ಟೆಂಪರೇಚರ್ ಸೇಮ್ ಇರುತ್ತೆ, ಅಂದ್ರೆ ಇಂಟ್ರೆಸ್ಟ್ ಆಫ್ ವಾಕಿಂಗ್ ಸೇಮ್ ಇರುತ್ತೆ. ಸೊ ಅದೇ ಅರ್ಥ ಹೇಳೋದು temperature is constant, okay, at that point. Understanding? Okay, note down.
Next, let us go and discuss work done. Let us go and discuss work done. ಏನೇನು ಕಲ್ತ್ರಿ? ಥರ್ಮಲ್ ಈಕ್ವಿಲಿಬ್ರಿಯಂ, ವೇರಿಯೇಬಲ್ಸ್, ಇಂಟರ್ನಲ್ ಎನರ್ಜಿ, ದೆನ್ ವರ್ಕ್ ಡನ್, ದೆನ್ ಹೀಟ್ ಎನರ್ಜಿನ ಕಲಿಬೇಕು ಈಗ, ಹೌದಾ? ಸೊ ನಾವು work done. So third point, that is a work done. Okay, let dw be the work done in changing the volume by dV, in changing the volume by dV. Let dW be the work done in changing the volume by dV. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಪಿಸ್ಟನ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳಿ ಈ ತರ ಬಾಕ್ಸ್ ಅಲ್ಲಿ. ಸೊ ಇಲ್ಲಿದೆ, ಸೊ ದೇರ್ ಇಸ್ ಅ ಪಿಸ್ಟನ್. ಓಕೆ, ಇನಿಷಿಯಲ್ ವಾಲ್ಯೂಮ್ ಇಸ್ ವಾಟ್? V. Okay, so now we supply heat energy. So I supply heat energy of Q. So the now gas expands. So ಏನಾಗುತ್ತೆ? ಗ್ಯಾಸ್ ಹೀಟ್ ಎನರ್ಜಿ ಕೊಟ್ಟಾಗ ಇಂಟರ್ನಲ್ ಎನರ್ಜಿ ಚೇಂಜ್ ಆಗುತ್ತೆ. ಇಲ್ಲಿರೋದು ಇನಿಷಿಯಲಿ ಇಲ್ಲಿತ್ತಲ್ವಾ, ಸೊ ದಟ್ ವಿಲ್ ಎಕ್ಸ್ಪ್ಯಾಂಡ್. ಸೊ ಇಲ್ಲಿಗೆ ಬರುತ್ತೆ. ದಿಸ್ ಇಸ್ ಅ ಡ್ರಾಟ್ ಇನಿಷಿಯಲ್ ಕೇಸ್. ನೌ ದ ಪಿಸ್ಟನ್ ಇಸ್ ಹಿಯರ್. This is the initial volume, that is V. This is the increased volume. So if I can call it as V1, so entire volume up to here will be V2. Okay, change will be what? Change in the volume will be what? dV, that is the V2 minus V1. ಅರ್ಥ ಆಗ್ತಾ ಇದೆ ನಿಮಗೆ? ಪಿಸ್ಟನ್ ಇದೆ, ಪಿಸ್ಟನ್ಗೆ ಹೀಟ್ ಎನರ್ಜಿ ಕೊಟ್ಟರೆ ಏನಾಗುತ್ತೆ? ಇಂಟರ್ನಲ್ ಎನರ್ಜಿ ಆಫ್ ದ ಗ್ಯಾಸಿಯಸ್ ಮಾಲಿಕ್ಯೂಲ್ ಏನಾಗುತ್ತೆ? ಇನ್ಕ್ರೀಸ್ ಆಗಿ ಟು ಮೇಂಟೈನ್ ದ ಕಾನ್ಸ್ಟೆಂಟ್ ಪ್ರೆಷರ್ ಪಿಸ್ಟನ್ ಮೇಲೆ ವರ್ಕ್ ಆಗುತ್ತೆ. ಪಿಸ್ಟನ್ ಮೇಲ್ಗಡೆ ಬರುತ್ತೆ. ಸೊ ಇನಿಷಿಯಲ್ ವಾಲ್ಯೂಮ್ V1 ಅನ್ಕೊಳ್ಳಿ. ಸೊ V1 ಇಂದ ಏನಾಗುತ್ತೆ? ವಾಲ್ಯೂಮ್ ಚೇಂಜ್ ಆಗುತ್ತೆ. ಇದು ಪ್ಲಸ್ ಇದು V2 ಚೇಂಜ್ ಏನು? ಫೈನಲ್ ಮೈನಸ್ ಇನಿಷಿಯಲ್, ದಟ್ ಇಸ್ ಅ dV. ಸೊ ಈ dV, let dW be the work done in changing the volume by dV. ಇನಿಷಿಯಲಿ V1 ಇತ್ತು, ಇಷ್ಟು ಚೇಂಜ್ ಮಾಡಬೇಕು. ಕ್ರಾಸ್ ಮಾರ್ಕ್ ಏನಿರೋದು? ಚೇಂಜ್ ಇನ್ ದ ವಾಲ್ಯೂಮ್. ಅವಾಗ ವರ್ಕ್ ಡನ್ ಏನಾಗುತ್ತೆ ಅನ್ನೋದಕ್ಕೆ dW is equal to what? PdV, or you can also write dW is equal to P into V2 minus V1. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ? ಸೈನ್ ಕನ್ವೆನ್ಷನ್ ನಂಬರ್ 1. Okay, work done by a gas. Work done by a gas ಅಂದ್ರೆ ಏನು? Gas has to be expand ಆಗಬೇಕು. ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ? V2 is greater than V1. ಇಲ್ಲಿ ನೋಡಿ, ಗ್ಯಾಸ್ ಇಂದ ವರ್ಕ್ ಆಗಿದೆಯಲ್ಲ, ಗ್ಯಾಸ್ ಇಂದ ವರ್ಕ್ ಆಗಿದ್ದಕ್ಕೆ ಏನಾಗಿದೆ? ಪಿಸ್ಟನ್ ಹಿಂದ್ಗಡೆ ಹೋಗಿದೆ. ವರ್ಕ್ ಡನ್ ಬೈ ದ ಗ್ಯಾಸ್. ಯುವರ್ ಫೈನಲ್ ವಾಲ್ಯೂಮ್ ಇಸ್ ಗ್ರೇಟರ್ ದನ್ ಇನಿಷಿಯಲ್ ವಾಲ್ಯೂಮ್. V2 minus V1 ಏನಾಗುತ್ತೆ ಅವಾಗ? Positive. 9 is greater than 7. So 9 minus 7 is 2. 2 is a what? Positive. Therefore P is a constant. Therefore work done will be what? Positive. Second one, work done. Work is done on a gas. So if the gas ಮೇಲೆನೇ ವರ್ಕ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. Work is exerted on a gas, or work is done on the ಗ್ಯಾಸ್ ಇಂದ ವರ್ಕ್ ಆಗ್ತಾ ಇಲ್ಲ, ಈಗ ಗ್ಯಾಸ್ ಮೇಲೆ ವರ್ಕ್ ಆಗ್ತಾ ಇದೆ ಅಂದ್ರೆ ಏನಾಗಬೇಕು? ಅದು ಕಂಪ್ರೆಸ್ ಆಗಬೇಕು. ಗ್ಯಾಸ್ ಹ್ಯಾಸ್ ಟು ಬಿ ವಾಟ್? ಕಂಪ್ರೆಸ್ ಆದ್ರೆ V2 is less than what? V1. ಸೊ ಹಿಂಗಿರೋ ಗ್ಯಾಸ್ ನ ಇನಿಷಿಯಲಿ V1 ಅನ್ಕೊಳ್ಳಿ, ಕಂಪ್ರೆಸ್ ಮಾಡಿದ್ರೆ ಏನಾಗುತ್ತೆ? V2. ದಿಸ್ ವಾಲ್ಯೂಮ್ ಇಸ್ ಲೆಸ್ಸರ್ ಕಂಪೇರ್ ಟು ವಾಟ್? V1. ಸೊ ಆಗ V2 minus V1 ಏನಾಗುತ್ತೆ ನಮಗೆ? ನೆಗೆಟಿವ್. Therefore work done is negative. So very important about the sign convention. When it is expand, so we will get a positive work done. When it is compressed, we will get a negative work done. ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಎಕ್ಸ್ಪ್ಯಾಂಡ್ ಆದ್ರೂ ಕರಿತೀವಿ compressed, or work done by the gas positive, work is done on the gas, that is negative. So ಅರ್ಥ ಆಗಿದೆಯಲ್ಲ dW? ಓಕೆ, ಈ dW ನ ಡಿಫರೆಂಟ್ ಫಾರ್ಮ್ಯಾಟ್ ಅಲ್ಲಿ ಬರೀತೀವಿ. ಸೊ ಅದನ್ನ ಕಲಿಯೋಣ.
ನಾವು ಇದನ್ನ ಯೂಸ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ಕ್ಲೀನಾಗಿ ನೋಟ್ಸ್ ಬರ್ಕೊಳ್ಳಿ, ಎಲ್ಲೂ ವೇಸ್ಟ್ ಮಾಡಬೇಡಿ. ಓಕೆ, ಪದೇ ಪದೇ ಯೂಟ್ಯೂಬ್ ನೋಡೋಕ್ಕಾಗಲ್ಲ, ಏನಿದೆ ಕ್ಲೀನಾಗಿ ಬರ್ಕೊಳ್ಳಿ. ಸೊ dw is equal to p dv if p is the function of v. If p is the function of v, nothing but p is variable. P is a what? Variable. ಹೆಂಗೆ ಸರ್ p is a function of v ಯಾವ ತರ ವೇರಿಯಬಲ್ ಆಗುತ್ತೆ ಅಂದ್ರೆ, ನಮ್ಮ ಹತ್ರ ಗ್ಯಾಸ್ ಇಕ್ವೇಶನ್ ಏನಿದೆ pv is equal to nRT. ನನಗೆ ಬೇಕಾಗಿರೋದೇನು p ಇಟ್ಕೊಂಡ್ರೆ nRT by v. So you get the p is the function of what? Volume alwa. At a constant nRT it will be what? K by v. So in the same way integrate ಮಾಡಬೇಕು. ಅವಾಗ integration dw integration p dv, initial volume v1, this is a v2, v1, v2, we call it as a w is equal to integration p dv v1 v2. This is also another format of writing work done. ಒಂದು work done is equal to ಏನು, dw is equal to p dv. Using that work done is equal to ಏನು, p into v2 minus v1. One more p is variable. So this is the second format. Third one, dw is equal to what? p dv. Again from this one, pv is equal to ಏನು, nRT at a constant pressure. If I differentiate, p is a constant, v is a dv. This is nr dt. This is nr dt at a constant pressure. So replacing this, dw is equal to ಏನಾಯ್ತು, p. What is the p dv? What is the p dv? Substitute ಮಾಡಿದ್ರೆ nr dt ಇದನ್ನು ಯೂಸ್ ಮಾಡ್ತೀವಿ. Or else dw is equal to nr T2 minus T1. So generally we write it in three formats. Number one, ಇಲ್ಲಿ ಬರ್ಬಿಡ್ತೀನಿ, work done is equal to P into V2 minus V1 or P dV. In case of dW, small change. This is the final condition. One more variable, integration V1 to V2 P dV. In terms of the temperature, dW is equal to nR T2 minus T1. ಅರ್ಥ ಆಯ್ತಲ್ವಾ ನಿಮಗೆ? ಓಕೆ, ನೆಕ್ಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ದ ಹೀಟ್ ಎನರ್ಜಿ. ಇದು ಜನರಲ್ ಕೇಸ್ ಅಲ್ಲಿ ಯಾವ ತರ ಆಗುತ್ತೆ ಅನ್ನೋದಕ್ಕೆ 4 ಪ್ರೋಸೆಸ್ ಇದೆ ನಿಮಗೆ. ಐಸೋಥರ್ಮಲ್, ಅಡಿಯಾಬೆಟಿಕ್ ಬಂದಾಗ ಈ ಇಕ್ವೇಶನ್ ಗಳು ಚೇಂಜ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಜನರಲ್ ಆಗಿ ಯಾವ ತರ ಮಾಡ್ತೀವಿ ಒಂದು ಗ್ಯಾಸ್ಗೆ, ಐಡಿಯಲ್ ಗ್ಯಾಸ್ ಬರೀತಾ ಇರೋದು ಇಕ್ವೇಶನ್ಸ್ ಎಲ್ಲ. ಓಕೆ, ನೆಕ್ಸ್ಟ್ ಹೀಟ್ ಎನರ್ಜಿ. ಹೀಟ್ ಎನರ್ಜಿ ಅಂದ್ರೆ ಏನು? The energy that is given to the what? System, or the system liberated some energy. Energy given to the system is what? Positive, and energy liberated. So absorbed is a positive, rejected ಅಂತಾದ್ರು ಕರೀರಿ, liberated ಅಂತ ಕರೀರಿ. ಅದಕ್ಕೆ ಅಂತ ಕರಿತೀವಿ negative. Only sign convention. Delta Q is positive and delta Q is negative. ಯಾವಾಗ heat energy given to system or nothing but gas in the container, ಅದಕ್ಕೆ ಎನರ್ಜಿ ಕೊಟ್ರೆ heat energy given out or liberated by system or gas ಇಂದಾನೆ ಎನರ್ಜಿ ಹೊರಗಡೆ ಬಂದ್ರೆ ಏನಂತ ತೋರಿಸ್ತೀವಿ, ಅದಕ್ಕೆ ಸೈನ್ ಕನ್ವೆನ್ಷನ್ ನೆಗೆಟಿವ್. ಸೊ ಲೆಟ್ ಮಿ ರಿಪೀಟ್ ಫಸ್ಟ್ ಅಗೇನ್. ಡೆಲ್ಟಾ ಯು ಪಾಸಿಟಿವ್, ಇನ್ಕ್ರೀಸಿಂಗ್. ಯಾವಾಗ ಇಂಟರ್ನಲ್ ಎನರ್ಜಿ ಇಸ್ ಇನ್ಕ್ರೀಸಿಂಗ್, ಡೆಲ್ಟಾ ಯು ಇಸ್ ನೆಗೆಟಿವ್, ಯುವರ್ ಇಂಟರ್ನಲ್ ಎನರ್ಜಿ ಇಸ್ ಡಿಕ್ರೀಸಿಂಗ್. ಡೆಲ್ಟಾ ಡಬ್ಲ್ಯೂ ವರ್ಕ್ ಡನ್ ಇಸ್ ಪಾಸಿಟಿವ್, ವರ್ಕ್ ಡನ್ ಇಸ್ ಅ ಪಾಸಿಟಿವ್. ಯಾವಾಗ ಡನ್, ವರ್ಕ್ ಇಸ್ ಡನ್ ಬೈ ದ ಸಿಸ್ಟಮ್, ವರ್ಕ್ ಇಸ್ done by the system. Delta W is negative, work is done on the system, remaining to illé ide. Delta Q is positive if the heat energy is given to the system, delta Q is negative if the heat energy is given out by the system. ಇದಕ್ಕೆ absorbed ಅಂತ ಕರಿತೀವಿ, ಇದಕ್ಕೆ
liberated or rejected. ನೋಡ್ಕೊಳ್ಳಿ ಒಂದ್ಸರಿ sign convention. Once this is finished, let me go to directly zeroth law of thermodynamics. Just have a look. Okay, so also one more in the work done, fourth one. So area under the PV graph. What? Area under the PV graph. For example, this is a process from A to B. So area under the curve gives the work done. Area under the curve gives the what? Work done. So if I take a dotted line, okay, this is a V1. This is a V, this is a V1, V2, this is the area under the curve gives the what? Work done. What is the work done? If I say A, B, C, D, this is the area of what? Rectangle. Area of a what? Rectangle, that is AB into AC. Work done is equal to what? AB into AC. This will be learned in detail. ಇನ್ನೊಂದು 10 ನಿಮಿಷ ವಿಡಿಯೋದಲ್ಲಿ ಆದ್ಮೇಲೆ ಫುಲ್ ಕರ್ವ್ ಬರುತ್ತೆ ನಿಮಗೆ ಡಿಸ್ಕಷನ್. ಅವಾಗ ಕಂಪ್ಲೀಟ್ ಆಗಿ ಕಲಿತೀರಾ. ಒಂದು ಏನು ನೆನ್ಪಿಟ್ಕೋಬೇಕು, ವರ್ಕ್ ಡನ್ ಇಸ್ ದ ಏರಿಯಾ ಅಂಡರ್ ದ ವಾಟ್? ಕರ್ವ್. ರೆಕ್ಟಾಂಗಲ್ ಇದ್ರೆ ರೆಕ್ಟಾಂಗಲ್, ಟ್ರಾಪಿಜೋಲಿಯಂ ಇದ್ರೆ ಟ್ರಾಪಿಜೋಲಿಯಂ, ಟ್ರಯಾಂಗಲ್ ಇದ್ರೆ ಟ್ರಯಾಂಗಲ್, ರೆಕ್ಟಾಂಗಲ್ ಇದ್ರೆ ರೆಕ್ಟಾಂಗಲ್, ಸ್ಕ್ವೇರ್ ಇದ್ರೆ ಸ್ಕ್ವೇರ್. ಓಕೆ, ಪಿ ವಿ ಗ್ರಾಫ್, ಏರಿಯಾ ಅಂಡರ್ ದ ಕರ್ವ್. ಗ್ರಾಫ್ ಯಾವ್ದಿರಬೇಕು? ಬಿಟ್ವೀನ್ ಪಿ ವಿ ಆರ್ ವಿ ಪಿ. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ zeroth law of thermodynamics. ಏನ್ರೋ ಜೀರೋ ಕೊಟ್ಬಿಟ್ಟಿದೆ ನೋಡೋಣ. ಇನ್ನು ಯಾಕೋ ಮೈನಸ್ ಹೋಗಿಲ್ಲ, ಇನ್ನು ಶುರು ಮಾಡಿದ್ದೆ ನಾನು. zeroth law of thermodynamics. zeroth law of thermodynamics. zeroth law of thermodynamics or zeroth law of thermodynamics. ಏನು ಹೇಳುತ್ತಂದ್ರೆ, there is one body A, there is another body B, there is another body C. A and B are the two bodies. When two bodies, ಬರ್ಬಿಡ್ತೀನಿ, when two bodies A and B are in thermal equilibrium with third body C, with the third body C individually. Andreno, A is thermal equilibrium with the C and B is a thermal equilibrium with what? C. Both are individually, together alla, plus illa. Individually, A is a thermal equilibrium with C and B is also thermal equilibrium with C. Individually, separate agi, indicating what? Temperature of A must be equal to temperature of C. Temperature of B must be equal to what? Temperature of C. Thermal equilibrium first ಹೇಳಿದ್ವಿ, when two bodies are at same temperature, then they are in thermal equilibrium. Mathematics, A equal to B, B equal to C, then A equal to B. Temperature of A equal to temperature of B, that indicating what? Then the two bodies, dead bodies, when two bodies are also in thermal equilibrium with each other. ಅರ್ಥ ಆಗ್ತಾ ಇದೆಯಾ? ವೆರಿ ವೆರಿ ಸಿಂಪಲ್ ಲಾ. when two bodies A and B are in thermal equilibrium with the third body C individually, TA equal to TC, TB equal to CC, indicating TA equal to what? TB. Okay, then the two bodies are also in thermal equilibrium with each other. The dotted line shows they are in the thermal equilibrium each other. Okay, ಅರ್ಥ ಆಗಿದೆಯಲ್ವಾ? zeroth law ಅರ್ಥ ಆಯ್ತಲ್ಲ? let us go to the first law. note down. Okay,
ಫಸ್ಟ್ ಅಯ್ಯೋ ಆಗಿಸ್ಮೇಲೆ ಫಸ್ಟ್ ಬರೀಬೋದಿತ್ತಲ್ಲ ಏನು ಮಾಡ್ತಾರೆ ವಯಸ್ಸಾಗುತ್ತೆ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಒನ್. ಫಸ್ಟ್ ಲಾ ಆಫ್ thermodynamics. Very simple. Already previous kinetic theory of gas ಅಲ್ಲಿ ಯೂಸ್ ಮಾಡಿದೀವಿ. That is first law of thermodynamics. Okay, first law of thermodynamics. So first sentence ಬರೀತೀನಿ. The heat energy given to a system, the heat energy given to the system is equal to the sum of change in the internal energy and work done by the system. So ಏನು ಹೇಳ್ತಾ ಇದ್ದಾರೆ? So I suppose I supplied Q amount of heat energy is supplied to what system, and delta U is the what change in the internal energy. Delta U is the change in the internal energy, and W is the work done. W is the what work done by the system. So combining ಏನಾಗುತ್ತೆ? heat energy given to the system, mathematical expression is equal to sum of the what change in the internal energy plus work done. ಅರ್ಥ ಆಯ್ತಲ್ಲ ಎಕ್ಸ್ಪ್ರೆಷನ್ ಯಾವ ತರ ಬಂದಿದೆ ಅಂತ? sometime this can also be written as dq is equal to du plus dw. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ನಿಮಗೆ? ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನು ಬರುತ್ತೆ? q is equal to delta u plus delta w or dq is equal to du plus dw. ಸೊ ಏನು ಲಾ ಹೇಳ್ತಾ ಇದೆ ನಮಗೆ? ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್? ಲಾ ಅರ್ಥ ಆಗಿದೆಯಲ್ಲ ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್. ಇದನ್ನ ಬಹಳ ಕಡೆ ಯೂಸ್ ಮಾಡ್ತೀವಿ, ಹಿಂಗೂ ಬರೀತೀವಿ. ಡೆಲ್ಟಾ q is equal to delta u plus delta w. Q is equal to delta u plus w. So dq is equal to du plus dw. Okay, so different format ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ, but majorly remember this. Note on first law of thermodynamics. ಏನು ಹೇಳುತ್ತೆ ಇದು? It gives first conservation of energy. Yes or no? First, what is the significance of the first law? ಏನು ಹೇಳಕ್ಕೆ ಟ್ರೈ ಮಾಡ್ತಾ ಇದೆ? Whatever the energy is given, 100% utilized. Input is equal to what? Output. So note or the significance. The number one significance. Your significance is conservation of energy. Second point, will the first law give the direction of heat flow? So ಈಗ ನಿಮಗೆ ಗ್ಯಾಸ್ ಗೆ ಹೀಟ್ ಕೊಡ್ತೀನಿ ಅಂತ ಹೇಳ್ತಾ ಇದೆ. Will it specifying the direction of the rate of flow? No, it will not give an account. It will not give any information about the flow of heat. So about the flow of any information about the direction, about the direction of the flow of heat, it will not give any information about the direction of heat flow. Heat flow ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗುತ್ತೆ ಅನ್ನೋ ಯಾವುದೇ ಇನ್ಫಾರ್ಮೇಶನ್ ಕೊಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? Third one, for a cyclic process ಏನು ಬೇಡ ಇಲ್ಲಿ. We'll do it individually. One, the conservation of energy, it will not give any information. So then, okay, I think
That's all. Okay, just go through it. Okay, third one ಬಿಟ್ಟಿದ್ದೀವಿ. It can be applicable to any process. It can be applicable to any process in the nature ಅಲ್ಲಿರೋ ಯಾವ process ಗಾದ್ರೂ ಇದನ್ನ ಅಪ್ಲೈ ಮಾಡಬಹುದು. Number 4, so your u is independent of path. U is a what? Independent of path, but q and w, heat energy and w are the dependent of path. different process ಮಾಡಬೇಕಾದ್ರೆ ಹೇಳ್ತೀನಿ ಹೆಂಗೆ ಪಾತ್ ಮೇಲೆ ವರ್ಕ್ ಮತ್ತೆ ಹೀಟ್ ಎನರ್ಜಿ ಡಿಪೆಂಡ್ ಇದೆ ಅಂತ. ಬಟ್ ನೆನಪಿಟ್ಕೊಂಡಿರಿ, ಇನ್ ಥರ್ಮೋಡೈನಮಿಕ್ಸ್ ಇಂಟರ್ನಲ್ ಎನರ್ಜಿ is a state function independent of the what? Path. Only initial point and the final point, but work done and heat energy is depend ಆಗಿದೆ, path ಮೇಲೆ depend ಆಗಿದೆ. ಓಕೆನಾ? Then let us go to the cyclic process. ಏನಪ್ಪ cyclic process ಅಂದ್ರೆ ಏನು? ಇನಿಷಿಯಲ್ ಎಲ್ಲಿ ಹೋಗಿರ್ತೀವಿ ವಾಪಸ್ ಅಲ್ಲಿಗೆ ಬರ್ಬೇಕು. ನೀನು ಏನೋ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ, ಸೈಕಲ್ ಹೊಡೆಯೋದಂದ್ರೆ ಏನು? ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿಗೆ ವಾಪಸ್ ಬರ್ಬೇಕು, ರೊಟೇಷನ್ ಆಗ್ಬೇಕು ನಮಗೆ. So cyclic process. So what does the cyclic process indicating? The system undergoes the number of changes and finally returns to its initial state. What? Initial state. Such a process, the process in which the system undergoes n number of changes and finally returns to its initial state is called as cyclic process. For example, look here. There is a gaseous system, pressure and volume A, B. A mata ide B. It is coming A to B, then B to A. So coming back to what? Nodi, the system undergoes n number of changes. ಎರಡು ಸಾರಿ ಚೇಂಜ್ ಆಗಿದೆ. A to B ಗೆ ಬಂತು, B ಇಂದ ಏನು ಬಂತು? A ಗೆ ಬಂತು. But come back and finally returns to what? Initial state. ಏನು ಹೇಳ್ಬೋದು? At any point, ಯಾವ್ದಾದ್ರು ಪಾಯಿಂಟ್ ತಗೊಳ್ಳಿ, ಇಲ್ಲಾದ್ರೂ ತಗೊಳ್ಳಿ, at any point in a cyclic process, at any point, very important, in a cyclic process, u final is equal to u initial. You are coming back to what? Initial state. ಒಂದು ರೌಂಡ್ ಹಾಕೊಂಡು ವಾಪಸ್ಸು ಅದೇ ಸ್ಟೇಟಿಗೆ ಬರ್ತಾ ಇದ್ದಾರೆ ಅಂದ್ರೆ your u final is equal to what? u initial, indicating change in internal energy 0, delta u 0, delta t 0, temperature is a what? Constant. Understanding? Any cyclic process, your delta u is equal to 0, delta q is equal to delta u plus delta w from the first law of thermodynamics. Delta u 0 ಆದರೆ delta q is equal to what? Delta w. Note a point. In a cyclic process, whatever the energy given, whatever the heat energy given, that will be converted into work. That will be completely converted into work. Yes or no? Because there is no change in the internal energy. Whatever the heat energy supplied is converting into what? Work done in a cyclic process. Therefore, we study the Carnot engine. Cycle ಬರುತ್ತೆ Carnot
ಸೈಕಲ್ ಎಫಿಷಿಯನ್ಸಿ ಬರುತ್ತೆ. ಅರ್ಥ ಆಗ್ತಿದೆ? ಏನು ಎನರ್ಜಿ ಸಪ್ಲೈ ಮಾಡ್ತೀರಾ ದಟ್ ವಿಲ್ ಬಿ ಯುಟಿಲೈಸ್ಡ್ ಇನ್ ಕನ್ವರ್ಟಿಂಗ್ ಇಂಟು ವರ್ಕ್ ಡನ್. ಅರ್ಥ ಆಗಿದೆ? ಸೈಕ್ಲಿಕ್ ಪ್ರೊಸೆಸ್ ಎಷ್ಟಾದ್ರೂ ನಂಬರ್ ಆಫ್ ಚೇಂಜಸ್ ಹೋಗ್ಬೋದು. ಕಮಿಂಗ್ ಬ್ಯಾಕ್ ಟು ವಾಟ್ ಇನಿಷಿಯಲ್ ಪಾಯಿಂಟ್, ಎಲ್ಲಿಂದಾದ್ರೂ ಹೋಗಿ ವಾಪಸ್ ಅಲ್ಲಿಗೆ ಬರಬೇಕು. ಸೊ ಅವಾಗೇನಿರುತ್ತೆ, ನಿಮ್ಮ ಇಂಟರ್ನಲ್ ಎನರ್ಜಿ ಇನಿಷಿಯಲ್ ಮತ್ತೆ ಫೈನಲ್ ಸೇಮ್ ಇರೋದ್ರಿಂದ ಚೇಂಜ್ 0 ಆಗಿರುತ್ತೆ. ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅಪ್ಲೈ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ ಕನ್ಕ್ಲೂಷನ್? heat energy given, entire thing is converting into what? Work done. So ನೋಡ್ಕೊಳ್ಳಿ. Okay, let us solve some of the problems based on graph. So graph ಮೇಲೆ PV graph ಮೇಲೆ ಏರಿಯಾ ಅಂಡರ್ ದ ಕರ್ವ್ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ಸ್ ಮಾಡೋಣ. ಸೊ ಯಾವ ಥರ ಇರುತ್ತೆ ನಿಮಗೆ, ಯಾವ ಥರ ಸೈನ್ ಕನ್ವೆನ್ಷನ್ ತಗೋತೀವಿ ಅನ್ನೋದು ಇಂಪಾರ್ಟೆಂಟ್ ಇದೆ. ಓಕೆನಾ? ಸೊ ನಾವು 1 by 1 ಗ್ರಾಫ್. ಓಕೆ, ನಂಬರ್ 1 9 ಇದೆ. 1 by 1 ಮಾಡೋಣ ನೀಟಾಗಿ. ಸೊ ಪಿ ವಿ ಗ್ರಾಫ್ ಎಕ್ಸಾಮಲ್ಲಿ ಕೇಳ್ತಾ ನಿಮಗೆ ಪಿ ವಿ ಗ್ರಾಫ್. ಫಸ್ಟ್ ಒನ್ A to B, second one C to D. So now what we know the formula dW PdV. dW is equal to ಏನು? P dV. Work done in the process from A to B. Yes or no? From A to B ಅಥವಾ ಬರಬೇಕು. From A to B. From A to B. Work done from what? A to B. ಅಥವಾ ಹಿಂಗಾದ್ರೂ ಬರಬೇಕು. From A to B. Pressure is same. Volume is a constant. Look here. Your volume is what? Constant. dV is equal to what? 0. P into dV 0. So your work done from A to B is what? 0. And a constant volume is a what? Isochoric. Your V2 minus V1 equal to 0, indicating V2 equal to what? V1 initial volume across the line. Final volume is also what? 0. Similarly we can say work done in the case of CD is also what? 0. Region P into dV, pressure is there but there is a change in volume is a what? 0. Understanding first graph. So vertical lines in the PV graph yielding what? Work done 0. Vertical line ಏನು ಕೊಡುತ್ತೆ ನಿಮಗೆ PV ಗ್ರಾಫ್ ಅಲ್ಲಿ? ವರ್ಕ್ ಡನ್ ಏನು ಕೊಡುತ್ತೆ? 0. ಬಿಕಾಸ್ ವಾಲ್ಯೂಮ್ ಇಸ್ ಅ ಕಾನ್ಸ್ಟೆಂಟ್, dV 0, therefore it is yielding initial volume. There is no change in the volume. ಅಂದ್ರೆ ಏನು? ಸೊ ಈಗ ಪಿಸ್ಟನ್ ಇರುತ್ತಲ್ವಾ, ಗ್ಯಾಸಸ್ ಪಿಸ್ಟನ್, ಇದನ್ನ ಟೈಟ್ ಮಾಡಿ ಲಾಕ್ ಮಾಡಿಬಿಟ್ಟಿದ್ದೀರಾ. ಲಾಕ್ ಮಾಡಿಬಿಟ್ರೆ ವಾಲ್ಯೂಮ್ ಫಿಕ್ಸ್ ಇರುತ್ತೆ. ಇವರ್ V is a what? ಫಿಕ್ಸ್ಡ್. ಪಿಸ್ಟನ್ ಮೂವ್ ಆದ್ರೆ ತಾನೇ ವರ್ಕ್ ಡನ್. ವಾಲ್ಯೂಮ್ ಚೇಂಜ್ ಆಗ್ಬೇಕಂದ್ರೆ ಏನಾಗಬೇಕು? ಪಿಸ್ಟನ್ ಮೂವ್ ಆಗಬೇಕು. ಪಿಸ್ಟನ್ ಮೂವ್ ಆಗಿಲ್ಲ ಅಂದ್ರೆ ಏನಾಗುತ್ತೆ? ವರ್ಕ್ ಡನ್ 0. ಸಿಂಪಲ್ ಅನಾಲಜಿ. ನಿಮಗೆ ಪಿಸ್ಟನ್ ಮೂವ್ ಆದ್ರೆ ತಾನೇ ಅವಾಗಲೇ ಬರ್ಸಿದ್ನಲ್ಲ ಚೇಂಜ್ ಇನ್ ವಾಲ್ಯೂಮ್. therefore ಏನಾಗುತ್ತೆ ನಿಮಗೆ? ಪಿಸ್ಟನ್ ಅನ್ನು ಈ ಕಡೆ ಸಿಸ್ಟಮ್ ತಳ್ಳಿದ್ರೆ ತಾನೇ ವರ್ಕ್ ಡನ್ ಆಗೋದಿಲ್ಲ. ಪಿಸ್ಟನ್ ಈ ಕಡೆ ಆದ್ರೂ ಬರಬೇಕು. ಎರಡೂ ಆಗ್ತಾ ಇಲ್ಲ. ಏನಕ್ಕೆ? ವಾಲ್ಯೂಮ್ ಫಿಕ್ಸ್ ಇದೆ. ಸೊ ವಾಲ್ಯೂಮ್ ಫಿಕ್ಸ್ ಇದ್ರೆ ಏನಾಗುತ್ತೆ ನಿಮ್ದು? ವರ್ಕ್ ಡನ್ ವಿಲ್ ಬಿ 0. ಸೆಕೆಂಡ್ ಕೇಸ್ ವರ್ಟಿಕಲ್ ಲೈನ್ ಆಯ್ತು. ಈಗ ಸೆಕೆಂಡ್ ಒನ್ ಹಾರಿಜಾಂಟಲ್ ಲೈನ್. ಏನ್ ತಗೊಳ್ಳೋಣ? ಹಾರಿಜಾಂಟಲ್ ಲೈನ್ ತಗೊಳ್ಳೋಣ. ಈಗ ಉದ್ದ ಹಾಕಿವಲ್ಲ, ಈಗ ಅಡ್ಡ ಹಾಕೋಣ. ದೇವರಿಗೆ ಅಡ್ಡ ಬೀಳ್ತಾರಲ್ಲ. A to B, let me take C to D. C ಇಂದ D ಗೆ ಎರಡು ಪ್ರೋಸೆಸ್ ಇದೆ. ಸೊ ವಾಟ್ ಈಸ್ ದ dW? From A to B. From A to B. A to B ಹೋದ್ರೆ let me take a dotted line. Okay. ನಮ್ದು ಜಾಮೆಟ್ರಿ ಬಯಾಲಜಿ ಓದಬೇಕಿತ್ತು. ಬಯಾಲಜಿ ಓದೋದು ಸ್ವಲ್ಪ ಜಾಮೆಟ್ರಿ ಚೆನ್ನಾಗಿರುತ್ತೆ. ಡ್ರಾಯಿಂಗ್ ಹಿಂಗೆಲ್ಲ ತೆಗೆದು ಫೇಮಸ್ ಆಗ್ಬಿಟ್ಟಿರ್ತಾರೆ ಅವರು. ದಿಸ್ ಇಸ್ ದ ವಾಲ್ಯೂಮ್, ದಿಸ್ ಇಸ್ ದ V1 V2. ಸೊ ಎ ಎಲ್ಲಿಂದ ಹೋಗ್ತಾ ಇದೆ ಪ್ರೊಸೆಸ್ ನೋಡಿ. ಫಸ್ಟ್ ಕರ್ ಎ ಇಂದ ಬಿ ಹೋಗ್ತಾ ಇದೆ. ವಾಲ್ಯೂಮ್ ಚೇಂಜ್ ಆಗ್ತಾ ಇದೆ ನೋಡಿ. ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆಯಾ? ಎಕ್ಸ್ಪಾಂಡ್ ಆಗ್ತಾ ಇದೆಯಾ? V2 ಇಸ್ ಗ್ರೇಟರ್ ದನ್ ವಾಟ್? V1 ನೋಡಿ. ಎ ಇಂದ ಬಿ ಬಂದಾಗ ಎ ವಾಲ್ಯೂಮ್ ಏನಿದೆ? V1. ಬಿ ಬಂದಾಗ V2. V2 is what? Greater than V1. dW is equal to ಏನು?
P into V2 minus V1. P into V2 minus V1. So V2 minus V1 is a what? Greater than 0. Therefore your work done is a what? Positive. Work done is a what? Positive. From C to D. From what? C in the D ಗೆ ಬರ್ತಾ ಇದ್ದೀನಿ. Again your DW ಏನಾಗುತ್ತೆ? P. Final ಎಲ್ಲಿಂದ C to D ಗೆ ಬರ್ತಾ ಇದ್ದೀರಾ. Final ಎಲ್ಲಿ ಬಂದಿದೆ? Final ವಾಲ್ಯೂಮ್ ಏನು? V1. Initial V2. So V1 minus V2 is what? Less than 0. ಏನಾಗ್ತಾ ಇದೆ? ಗ್ಯಾಸ್ ಕಂಪ್ರೆಸ್ ಆಗ್ತಾ ಇದೆ. ಕಂಪ್ರೆಸ್ ಆದ್ರೆ ಏನು? ವರ್ಕ್ ಡನ್ ಇಸ್ ನೆಗೆಟಿವ್. ವರ್ಕ್ ಡನ್ ಇಸ್ ನೆಗೆಟಿವ್. ಅರ್ಥ ಆಯ್ತಲ್ವಾ ನಿಮಗೆ? This is positive, this is negative. This is positive and that is negative. ಅರ್ಥ ಆಗ್ತಾ ಇದೆ ನಿಮಗೆ? ಎಕ್ಸ್ಪ್ಯಾಂಡ್ ಆಗಿದೆ, ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ, ಸೊ ಯು ಗೆಟ್ ಚೇಂಜ್ ಪಾಸಿಟಿವ್. ಕಂಪ್ರೆಸ್ ಆಗಿದೆ, ವಾಲ್ಯೂಮ್ ಡಿಕ್ರೀಸ್ ಆಗಿದೆ, ಚೇಂಜ್ ಏನಿದೆ? ನೆಗೆಟಿವ್. ನೆಗೆಟಿವ್ ಕ್ವಾಂಟಿಟಿ ಮಲ್ಟಿಪ್ಲೈಡ್ ಪಾಸಿಟಿವ್ ವಿಲ್ ಬಿ ಅಗೇನ್ ವಾಟ್? ನೆಗೆಟಿವ್. ಎರಡು ಕರ್ವ್ ಅರ್ಥ ಆಯ್ತಲ್ಲ ನಿಮಗೆ? ಸೊ ವಾಲ್ಯೂಮ್ ಎಕ್ಸ್ಪ್ಯಾಂಡ್ ಪಾಸಿಟಿವ್, ವಾಲ್ಯೂಮ್ ಕಂಪ್ರೆಸ್ಡ್ negative. Next, third one, let us go to the cyclic process. ಏನು? cyclic process ಅಲ್ಲಿ clockwise ಮತ್ತೆ anti clockwise ಅಂತ ಬರುತ್ತೆ. ಓಕೆ, ಏನಪ್ಪ? clockwise and anti clockwise. ಓಕೆ, next, third one. So for a clockwise ತಗೊಳ್ಳೋಣ. let us take a clockwise. ಈ ತರ ಕರ್ವ್ ಮೂವ್ ಆಗ್ತಾ ಇದೆ ಅನ್ಕೊಳ್ಳಿ, ಕ್ಲಾಕ್ ವೈಸ್. ದಿಸ್ ಇಸ್ ದ ಪಿ ವಿ ಕರ್ವ್, ದಿಸ್ ಇಸ್ ಪ್ರೆಷರ್ ಅಂಡ್ ವಾಲ್ಯೂಮ್ ಕರ್ವ್. ಸೊ ಲೆಟ್ ಮಿ ಪಾಯಿಂಟ್ ಎ ಟು ಬಿ, ಬಿ ಟು ಸಿ, ಸಿ ಟು ಡಿ ಅಂಡ್ ಡಿ ಟು ಎ. ವರ್ಕ್ ಡನ್ ಫ್ರಮ್ ಎ ಟು ಬಿ and work done from C to D directly 0 because your volume is a what? Constant. Your volume is a what? Constant. So you can take this as a P1, you can take this as a P2. Work done from B to C. Work done from what? B ಇಂದ C ಹೋದಾಗ ಏನಾಗಿದೆ? ವಾಲ್ಯೂಮ್ ಇನ್ಕ್ರೀಸಿಂಗ್. V1 ಇಂದ ಎಲ್ಲಿಗೆ ಬಂದಿದೆ? V2 ಇನ್ಕ್ರೀಸ್ ಆಗ್ತಾ ಇದೆ ತಾನೆ? ಇನ್ಕ್ರೀಸ್ ಅಂದ್ರೆ ಏನು? ಪಾಸಿಟಿವ್. Work done from D to A is a what? Negative. Suffix ಅಲ್ಲಿ ಬರೀತೀನಿ. Work done from B to C, work done from D to A is a negative. ಏನಕ್ಕೆ? ವಾಲ್ಯೂಮ್, ಫೈನಲ್ ವಾಲ್ಯೂಮ್ is lesser than the initial volume. ಬಟ್ ನಮಗೆ ಟೋಟಲ್ ವರ್ಕ್ ಡನ್ ಬೇಕಲ್ಲಪ್ಪ. ಟೋಟಲ್ ವರ್ಕ್ ಡನ್ is equal to ಏನು? ವರ್ಕ್ ಡನ್ from A to B, work done from B to C, work done from C to D, work done from D to A. These two are 0. One is a positive, another one is a negative. ನಾವು ಅವಾಗಲೇ ಏನು ಹೇಳಿದೀವಿ? area under the curve. Area under the what? Curve. So ಇಲ್ಲಿ curve ಇದೆ. Okay, this is a BC curve, this is a DA curve. This is a BC curve and this is a what? DA curve. ಈ curve ಅಂಡರಲ್ಲಿ ಏರಿಯಾನ I will represent by the vertical line. Okay, this is all vertical indicating what? Positive. Vertical indicating what? Positive, because work done from B to C is a what? Positive. A to D is a horizontal line. So horizontal line indicating what? Negative. This much of the positive cancels with this much of negative. Whatever the left is nothing but the positive area. So positive is dominating over the what? Negative. Understood? Therefore final work done is positive, that is given by the area of rectangle. ನೋಡಿ area of the rectangle ತಾನೆ? So ಈಗ ಇದೆ ಕರ್ವ್. one more time with a different approach. ಈ ಕರ್ವ್ ಇದೆ. ಈ ಕರ್ವ್ ಏರಿಯಾ ಕೆಳಗಡೆ ಎಷ್ಟಿದೆ ಏರಿಯಾ? ಓಕೆ, ಇಲ್ಲೊಂದು ಕರ್ವ್ ನೆಗೆಟಿವ್ ಅಲ್ಲಿ ಬರ್ತಾ ಇದೆ, ಇದು ಪಾಸಿಟಿವ್, ಇದು ಎಲ್ಲಿ ಬರ್ತಾ ಇದೆ? ನೆಗೆಟಿವ್ ಅಲ್ಲಿ ಬರ್ತಾ ಇದೆ. ನೆಗೆಟಿವ್ ಅಲ್ಲಿ ಬಂದಾಗ ಇದರದ್ದು ಏರಿಯಾ ಇದು ಬರುತ್ತೆ. ಸೊ ಏನಾಗುತ್ತೆ? ಅದು ಮೈನಸ್, ಪಾಸಿಟಿವ್ ಮೈನಸ್ ನೆಗೆಟಿವ್. ಈ ಪಾಸಿಟಿವ್ ಅಲ್ಲಿ ಈ ನೆಗೆಟಿವ್ ತೆಗೆದ್ರೆ ನಮ್ಗೆ ಏನಾಗುತ್ತೆ? ಈ ಏರಿಯಾ ಉಳ್ಕೊಳ್ಳುತ್ತೆ. ಡಾಮಿನೇಟಿಂಗ್ ಇಸ್ ವಾಟ್? ವರ್ಟಿಕಲ್ ಲೈನ್, ದಟ್ ಇಸ್ ಅ ಪಾಸಿಟಿವ್ ಉಳ್ಕೊಳ್ಳುತ್ತೆ. ಸೊ ಉಳ್ಕೊಂಡಿರೋದು ಈ ಏರಿಯಾ ಅಂದ್ರೆ ಏನು? ನಥಿಂಗ್ ಬಟ್ ಏರಿಯಾ ಆಫ್ ದ
rectangle, that is BC into AB, BC into AB, length into breadth. So ಏನು ಬಂತು ನಮಗೆ ಸೈಕ್ಲಿಕ್ ಇದೆ ನೋಡಿ, clockwise ಇದೆ. So clockwise will give you what? Positive. So work done in a cyclic process, if it is a clockwise, if it is a what? Clockwise. If it is a clockwise, it will give what? Positive. If it is anti-clockwise, it will give the what? Negative. Fourth one. So anti-clockwise is anta itಕೊಳ್ಳಿ. So now anti-clockwise ಅಂದ್ರೆ ಹೆಂಗೆ ಹೋಗ್ತೀರಾ ನೀವು? Volume, pressure like this. Anti-clockwise. Okay. A, B, C, D. Now C to D. In case of C to D, your volume is what? Decreasing. Your volume is decreasing. This will give negative. A to B increasing. This will give positive. But however, negative dominating is what? Positive. E case work done 0. E case work done 0. In this case negative. This case positive. But work done negative is more than work done negative is more than work done positive. Therefore, total work done is negative if anti-clockwise direction. ನೆನಪಿಟ್ಕೋಬೇಕು, ಸೈಕ್ಲಿಕ್ ಪ್ರೋಸೆಸ್ ಅಲ್ಲಿ ಕ್ಲಾಕ್ವೈಸ್ ಇದ್ರೆ ಏನಿರುತ್ತೆ? ಪಾಸಿಟಿವ್. ಆಂಟಿ ಕ್ಲಾಕ್ವೈಸ್ ಇದ್ರೆ ಏನಿರುತ್ತೆ? ವರ್ಕ್ ಡನ್ ನೆಗೆಟಿವ್. ಓನ್ಲಿ ಇಫ್ ಇಟ್ ಈಸ್ ಸ್ಟಾರ್ PV ಗ್ರಾಫ್ ಇದ್ರೆ ಮಾತ್ರ ಏನು? PV ಗ್ರಾಫ್ ಇದ್ರೆ ಮತ್ತೆ VP ಗ್ರಾಫ್ ಇದ್ರೆ ಏನಾಗುತ್ತೆ? ಉಲ್ಟಾ ಆಗುತ್ತೆ. ಏನಾಗುತ್ತೆ? ಉಲ್ಟಾ ಆಗುತ್ತೆ. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಲೆಟ್ ಅಸ್ ಗೋ ಟು ದ ಫಿಫ್ತ್ ಒನ್. ಏನಿದೆ ನೋಡಿ, ಫಿಫ್ತ್ ಒನ್. ಯಾವ ಗ್ರಾಫ್ ಸ್ಟಡಿ ಮಾಡಿದ್ರೆ ಈಗ? PV. ಸಪೋಸ್ ಕೇರ್ಫುಲ್ ಆಗಿ ನೋಡ್ಕೋಬೇಕು, ನಿಮ್ಗೆ ಎಕ್ಸಾಮ್ ಅಲ್ಲಿ PV ಕೊಟ್ಟಿದ್ದಾನ ಇಲ್ಲ VP ಕೊಟ್ಟಿದ್ದಾನ ಅಂತ ನೋಡ್ಕೋಬೇಕು. ಓಕೆ, ಸೊ ರಿವರ್ಸ್ ಮಾಡಿದ್ರೆ ಇಲ್ಲಿ ಪ್ರೆಷರ್ ಬರಿತಾ ಇದ್ದಲ್ಲ, ಇಲ್ಲಿ ವಾಲ್ಯೂಮ್ ಹಾಕ್ತೀನಿ. ಓಕೆ, ಸ್ವಲ್ಪ ಮುಂದೆ ತಗೋತೀನಿ. ಸೊ volume, pressure, cyclic process. Okay, let me take the clockwise. Okay, next let me write another cyclic process. Volume and pressure, anti clockwise. This is a clockwise, this is an anti clockwise. What will be your work done sign? What will be your work done sign? So ಇಲ್ಲಿ ಬೇಕಾದ್ರೆ ಟೇಬಲ್ ಬರೀತೀನಿ. PV ಗ್ರಾಫ್, VP ಗ್ರಾಫ್. So clockwise, anti-clockwise, clockwise and anti-clockwise. Okay, clockwise and what? Anti-clockwise. So what will happen to your W? What will happen to your W? WWF. Okay. First PV graph ಗೆ ಸ್ಟಡಿ ಮಾಡಿದ್ರಾ? Clockwise, positive, anti-clockwise, negative. What happened for the VP graph? VP graph ಗೂ clockwise ಪಾಸಿಟಿವ್ ಇರಲ್ಲ, ಕ್ಲಾಕ್ವೈಸ್ ಗೆ ನೆಗೆಟಿವ್ ಬರುತ್ತೆ. ಕ್ಲಾಕ್ವೈಸ್ ಗೆ ನೆಗೆಟಿವ್, ಆಂಟಿ ಕ್ಲಾಕ್ವೈಸ್ ಗೆ ಪಾಸಿಟಿವ್ ಬರುತ್ತೆ. ಟೆಕ್ಸ್ಟ್ ಬುಕ್ ಅಲ್ಲಿ ಹಿಂಗೆ ಬರ್ದಿರ್ತಾನೆ. ಬಟ್ ಇದು ಹೆಂಗೆ ಅಂತ ಪ್ರೂವ್ ಮಾಡಬೇಕಲ್ವಾ, ನಿಮ್ಗೆ ಅರ್ಥ ಆಗ್ಬೇಕಲ್ವಾ? ಥಿಂಕ್ ಮಾಡಿ. ಬೈ ದಟ್ ಟೈಮ್ ಐ ವಿಲ್ ಪುಟ್ ಸಮ್ ಇಂಕ್ ಟು ದ ಪೆನ್. ಓಕೆ, ಥಿಂಕ್ ಮಾಡಿ ಹೆಂಗೆ ಅದು ನೆಗೆಟಿವ್ ಆಗುತ್ತೆ VP ಗ್ರಾಫ್ ಆದ್ರೆ. ಓಕೆ, VP ಗ್ರಾಫ್ ಆದ್ರೆ ಯಾಕೆ ಇದು ನೆಗೆಟಿವ್ ಆಗುತ್ತೆ? ಓಕೆ, ಸೊ PV ಗ್ರಾಫ್ ಏನು ಗೊತ್ತಿದೆ? ಕ್ಲಾಕ್ವೈಸ್ ಪಾಸಿಟಿವ್. ಇಷ್ಟೊತ್ತರೆಗೂ ಪ್ರೂವ್ ಮಾಡಿದೀವಿ ಎರಡು ಕೇಸಲ್ಲಿ. ಬಟ್ ಈ ಕೇಸಲ್ಲಿ ಹೆಂಗಾಗುತ್ತೆ? ಓಕೆ, ಎನಿಬಡಿ? ಪಕ್ಕಾ ಡಾಕ್ಟರ್ ಥಿಂಕ್ ಮಾಡಿದ್ರೆ ಕೊರೋನಾ ಹೆಂಗ್ ಬಂತಂತ ಸಹಿತ ಕಂಡು ಬಿಡ್ಬೋದು ನೋಡಿ, ಈ ಮೆಂಟಾಲಿಟಿ ಇದ್ರೆ. ಎನಿಬಡಿ? ಸೊ ಫಸ್ಟ್ ಥಿಂಗ್, ವಿ ಆರ್ ಕ್ಲಿಯರ್ಲಿ ನೋ ಅಬೌಟ್ ವಾಟ್? PV ಗ್ರಾಫ್. ಕ್ಲಾಕ್ವೈಸ್ ಇದ್ರೆ ಮಾಡಿದ್ವಲ್ಲ ಹೆಂಗೆ ಪಾಸಿಟಿವ್ ಬರುತ್ತೆ, ಆಂಟಿ ಕ್ಲಾಕ್ವೈಸ್ ಇದ್ರೆ ಹೆಂಗೆ ನೆಗೆಟಿವ್ ಬರುತ್ತೆ ಅಂತ ಕ್ಲಿಯರ್ ಇದೆ.
ಸೊ ನಾವು ವಿ ಪಿ ಗ್ರಾಫ್ನ ಪಿ ವಿ ಗ್ರಾಫ್ ಕನ್ವರ್ಟ್ ಮಾಡ್ಕೋಬೋದಲ್ವಾ. ಸೊ ಹಿಯರ್ ಇಟ್ ಈಸ್ ವಿ ಪಿ. ಸೊ ಐ ವಿಲ್ ಎಕ್ಸ್ಟೆಂಡ್ ಇಟ್. Okay, I will take the image. I will take the what? Image. So now this is a circle. Okay. Same mirror image ಬರುತ್ತಲ್ವಾ ನಿಮಗೆ. ಸೊ ಇದು ಈ ಕಡೆ ಇದ್ರೆ ಏನಾಗುತ್ತೆ, ಇದು ಈ ಕಡೆ. ಸೊ ಇದು ಈ ಡೈರೆಕ್ಷನ್ ಅಲ್ಲಿ ಇದ್ರೆ ಈ ಕಡೆ ಬರುತ್ತೆ. ಮಿರರ್ ಇಮೇಜ್ ಅಲ್ವಾ, ನೀವು ಮುಂದೆ ನಿಂತರೆ ಈಕ್ವಲ್ ಆಗಿ ಬರುತ್ತೆ ತಾನೆ ಫೇಸ್ ಗೆ. ಸೊ now look at the image like this. ಇವಾಗ ನೋಡಿ ಪಿ ವಿ ಗ್ರಾಫ್ ಅಂತ ನಿಮಗೆ ಹಿಂಗ್ ನೋಡ್ಬೇಕು, ನೀವು ಈ ತರ ನೋಡ್ಬೇಕು. ಪಿ ವಿ ಈ ಕೆಳಗಡೆಯಿಂದ ನೋಡಿ ಯಾವ ತರ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ಕ್ಲಾಕ್ ವೈಸ್ ಇರೋದು, ಇಲ್ಲಿ ಏನಾಗುತ್ತೆ ಆಂಟಿ ಕ್ಲಾಕ್ ವೈಸ್ ಬರ್ತಾ ಇದೆ ನೋಡಿ. ನಿಮ್ಗೆ ಹೆಂಗ್ ತಿರುಗ್ತಾ ಇದೆ, ಈ ಕಡೆ ತಿರುಗ್ತಾ ಇದೆಯಾ. ಪಿ ಮತ್ತೆ ವಿ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕಿದು. ಪಿ ಮತ್ತೆ ಏನು ವಿ, ಪಿ ವಿ ಗ್ರಾಫ್ ಇಲ್ಲಿ ನೋಡಿ, ಇಲ್ಲಿ ಹಾಕ್ತೀನಿ ಪಿ ಮತ್ತೆ ವಿ. ಸೊ ಐ ಆಮ್ ಪುಟಿಂಗ್ ಆಂಟಿ ಕ್ಲಾಕ್ ವೈಸ್. ಸೊ ಪಿ ವಿ ಇದನ್ನ ರೊಟೇಟ್ ಮಾಡಿ ಹಿಂಗ್ ಇಟ್ಟಿದ್ದೀನಿ, ಇದನ್ನ ರೊಟೇಟ್ ಮಾಡಿ ಇದನ್ನ ಹಿಂಗಿರೋದನ್ನ ರೊಟೇಟ್ ಮಾಡಿ ಪಿ ನ ಇಲ್ಲಿ ತಂದಿದ್ದೀನಿ, ವಿ ನ ಇಲ್ಲಿ ತಂದಿದ್ದೀನಿ ನೋಡಿ. ಈ ಕಡೆಯಿಂದ ನೋಡಿ ಪಿ. ಸೊ ಏನ್ ಸಿಗ್ತಾ ಇದೆ ನಿಮ್ಗೆ, ಆಂಟಿ ಕ್ಲಾಕ್ ವೈಸ್ ಮಿರರ್. ಇಲ್ಲಿ ಕ್ಲಾಕ್ ವೈಸ್ ಆಗಿದ್ರೆ ಇಲ್ಲಿ ಏನ್ ತೋರಿಸುತ್ತೆ, ಆಂಟಿ ಕ್ಲಾಕ್ ವೈಸ್. ಸೊ ಇಲ್ಲಿ ಹಾಕಿದ್ರೆ ಮಿರರ್ ಇಮೇಜ್. ಸೊ ದಿಸ್ ವಿಲ್ ಬಿ ಫ್ರಂಟ್ ವಿಲ್ ಬಿ ಲೈಕ್ ದಿಸ್, ದಿಸ್ ವಿಲ್ ಬಿ ಲೈಕ್ ದಿಸ್. ಸೊ ನೀವು ನೋಡಬೇಕಾಗಿರೋದು ಯಾವ ಕಡೆಯಿಂದ, ಈ ಕಡೆಯಿಂದ ನೋಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ, ಹಿಂಗಿಂದ ನೋಡಿದ್ರೆ ಕ್ಲಾಕ್ ವೈಸ್, ಹಿಂಗಿಂದ ನೋಡಿದ್ರೆ ಏನ್ ಸಿಗುತ್ತೆ ಕ್ಲಾಕ್ ವೈಸ್. ಅಥವಾ ಟಾಪ್ ವ್ಯೂ ಪಿ ವಿ ಗ್ರಾಫ್ ಬರುತ್ತೆ. ದಿಸ್ ವಿಲ್ ಬಿ ಕ್ಲಾಕ್ ವೈಸ್. ಇನ್ ಕೇಸ್ ಆಫ್ ಪಿ ವಿ ಗ್ರಾಫ್ ಕ್ಲಾಕ್ ವೈಸ್ ಆದ್ರೆ ಏನಾಗುತ್ತೆ ನಮಗೆ ಪಾಸಿಟಿವ್. ಸೊ ಬಟ್ ನಮಗೆ ಕೊಟ್ಟಿರೋ ಗ್ರಾಫ್ ಯಾವುದು, ವಿ ಪಿ ಗ್ರಾಫ್ ಅಲ್ಲಿ ಆಂಟಿ ಕ್ಲಾಕ್ ವೈಸ್ ಆದ್ರೆ ಪಾಸಿಟಿವ್, ಕ್ಲಾಕ್ ವೈಸ್ ಆದ್ರೆ ನೆಗೆಟಿವ್. ನೆನ್ಪಿಟ್ಕೊಳ್ಳಕ್ಕೆ ಪಿ ವಿ ಮಿರರ್ ಇಮೇಜ್, ಪಿ ವಿ mirror image, mirror image. PV becomes what, VP. Positive becomes negative, negative becomes what, positive. Just a trick and you will got to know how this become positive and negative. ಇದನ್ನೊಂದು ನೆನಪಿಟ್ಕೊಳ್ಳಿ, ಇದನ್ನೊಂದು ನೆನಪಿಟ್ಕೊಂಡು ಮಿರರ್ ನೋಡ್ಬೇಕು ನೀವು ಎಕ್ಸಾಮ್ ಅಲ್ಲಿ. ಪಿ ವಿ ಗ್ರಾಫ್ ಕೊಟ್ಟಿದ್ದಾನೆ, ವಿ ಪಿ ಕೊಟ್ಟಿದ್ದಾನೆ ಅಂತ ಪಾಸಿಟಿವ್ ನೆಗೆಟಿವ್ ಸೈನ್ ಚೇಂಜ್ ಇರುತ್ತೆ. ಹಾಕಂತ ನೀವು ಪಾಸಿಟಿವ್ ಹಾಕ್ಬಿಟ್ರೆ ಡಮಾರ್ ಹೋಯ್ತು, 4 + 1 5 ಗೋವಿಂದ. ಸೊ ಹಂಗಾಗಿ ಸೈನ್ ಕನ್ವೆನ್ಷನ್ ಪಿ ವಿ ಗ್ರಾಫ ವಿ ಪಿ ಗ್ರಾಫ. ಮುಂದೆ ಪ್ರಾಬ್ಲಮ್ ಮಾಡಿಸ್ತೀನಿ, ಕೇರ್ಫುಲ್ ಆಗಿ ನೋಡ್ಕೋಬೇಕು ಅವಾಗ. ಅರ್ಥ ಆಗ್ತಾ ಇದೆಯಾ. ನೆಕ್ಸ್ಟ್, ಸೊ ಅರ್ಥ ಆಗಿದೆಯಲ್ಲ ನಿಮ್ಗೆ ಪಿ ವಿ ಗ್ರಾಫ್ ಮತ್ತೆ ವಿ ಪಿ ಗ್ರಾಫ್. ಈ ಕಡೆ ಬಂದಾಗ ಕ್ಲಾಕ್ ವೈಸ್ ಇರೋದು ಏನಾಗುತ್ತೆ ಆಂಟಿ ಕ್ಲಾಕ್ ವೈಸ್, ಇಲ್ಲಿ ವಿ ಪಿ ಇದ್ರೆ ವಿ ಕ್ಯಾನ್ ಜಸ್ಟ್ ಲುಕ್ ಅಟ್ ಪಿ ವಿ ಗ್ರಾಫ್. ಓಕೆ, ನೆಕ್ಸ್ಟ್ ಎಷ್ಟಾಗಿದೆ ನಿಮಗೆ ಇವಾಗ, ಐ ಥಿಂಕ್ 5 ಆಯ್ತು ಅನ್ಕೋತೀನಿ. ಓಕೆ, 5 ಆಗಿದೆ. 1 2 3 4 6th one. ಓಕೆ, 6th one. So PV, okay, pressure and volume. Let me take ellipse, elliptical path. So this is P1 and this is P2. This is a V1 and this is a what, V2. This is a what, cyclic process. This is a what, cyclic process. So ellipse ಗೆ ಏನಿರುತ್ತೆ ನಿಮಗೆ, ellipse ಗೆ ಏನಿರುತ್ತೆ ನಿಮಗೆ AB. what is the area of the ellipse? So area of ellipse ಏನು ಬರುತ್ತೆ, mathematics pi AB. yes or no, area of the ellipse ಏನು pi AB ಅಲ್ವಾ. one thing will be A, another thing will be B. so if I take R1 and R2, let me replace A by B by R1 and R2. R1 and R2. area of the ellipse is nothing but what, work done. work done is equal to pi into R1 into R2. R1 ಅನ್ನು ಹೆಂಗೆ ಬರೀಬಹುದು, R1 is the radius. so total distance ಏನು ಇಲ್ಲಿಂದ ಇಲ್ಲಿಗೆ, total d by 2 ಅಲ್ವಾ, diameter by 2. what is the diameter, V2 minus V1 by 2. for that case R2 you can consider like this. larger one is the P2 minus P1. so d by 2 allu P2 minus P1 by 2. you can also use the terminology delta V by 2. this is the delta P by 2. in the different books you will see the W
is equal to pi P2 minus P1 by 2 into V2 minus V1 by 2, or else pi by 4. This is the delta P into delta V. This will be cyclic. Okay, ಯಾವ direction ಇದೆ ನೋಡ್ಕೋಬೇಕು. So I have taken clockwise. So clockwise direction. So clockwise ಅಂದ್ರೆ ಏನಾಗುತ್ತೆ ನಮಗೆ W will be positive pi by 4 delta P into delta V. So anti clockwise ಯಾವ ಗ್ರಾಫ್, ಫಸ್ಟ್ ಗ್ರಾಫ್ ಯಾವುದು, PV ಗ್ರಾಫ್. PV graph, if it is anti clockwise ಆದರೆ ಏನಾಗ್ತಿತ್ತು, what would happen, W minus pi by 4 delta P delta V. Very careful, this is a cyclic process. This is a cyclic graph. ಯಾವ ಗ್ರಾಫ್ ಇದು, cyclic graph and a cyclic process. ಅರ್ಥ ಆಗ್ತಾ ಇದೆ ನಿಮಗೆ? ಸೊ ಎಲಿಪ್ಟಿಕಲ್ ಸರ್ಕಲ್ ಬಂದ್ರೆ ಏನಾಗುತ್ತೆ ನಿಮಗೆ, ಪೈ ಆರ್ ಸ್ಕ್ವೇರ್ ಅಲ್ಲಿ ಏನಾಗುತ್ತೆ, ಡೆಲ್ಟಾ ಪಿ ಡೆಲ್ಟಾ ವಿ ಎರಡು ಏನಿರುತ್ತೆ ನಿಮಗೆ ಸೇಮ್. ಏರಿಯಾ ಅಂಡರ್ ದ ಸರ್ಕಲ್ ವಿಲ್ ಬಿ ವಾಟ್, ಪೈ ಆರ್ ಸ್ಕ್ವೇರ್. ರೆಕ್ಟಾಂಗಲ್ ಮಾಡಿದೀವಿ, ಸರ್ಕಲ್ಗೆ ಎಲಿಪ್ಟಿಕಲ್ ಕೊಟ್ರೆ ಈ ತರ ಮಾಡ್ಕೋಬೇಕು. ಏರಿಯಾ ಆಫ್ ದ ಎಲಿಪ್ಸ್ ಪೈ ಎ ಬಿ ಪೈ R1 ಇಂಟು R2. R1 ಅಂದ್ರೆ ರೇಡಿಯಸ್ ಆಫ್ ಎ ಬಿ. ಈ ಕಡೆ ಡಿಸ್ಟೆನ್ಸ್ ಬರುತ್ತೆ, ಮ್ಯಾಥಮೆಟಿಕ್ಸ್ ಗೆ ಹೋಗೋದು ಬೇಡ. ಸೊ ಟೋಟಲ್ ಡಿಸ್ಟೆನ್ಸ್ ಏನಿದೆ V2 ಮೈನಸ್ V1, ಈ ಕಡೆ ಡಿಸ್ಟೆನ್ಸ್ P2 ಮೈನಸ್ P1, ಅದರದ್ದು ಏನಿದೆ ಹಾಫ್, ಅದರದ್ದು ಏನಿರುತ್ತೆ ಹಾಫ್ ಅಲ್ವಾ, R1 and R2. ಸೊ ಸೇಮ್ ಸಬ್ಸ್ಟಿಟ್ಯೂಟಿಂಗ್. ಸೊ ಅರ್ಥ ಆಗಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್ ಇದು, ಒಳ ಕಡೆ ಪ್ರಾಬ್ಲಮ್ ಅಲ್ಲಿ ಕೇಳ್ತಾನೆ. ಓಕೆನಾ? ನೆಕ್ಸ್ಟ್ ಸಿಕ್ಸ್ತ್ ಒನ್ ಆಯ್ತು. ಸೆವೆಂತ್ ಒನ್ ಓಕೆ. ನಿಮ್ಮನ್ನ ನಗ್ಸೋಂಗಿಲ್ಲ, ಅಳಸೋಂಗಿಲ್ಲ, ಯೂಟ್ಯೂಬ್ ಅಲ್ಲಿ ಏನು ಎಕ್ಸ್ಟ್ರಾ ಮಾತಾಡೋಂಗಿಲ್ಲ. ಇದೇ ಕ್ಲಾಸ್ ಆಗಿದ್ರೆ ದನಕಾಯವನು ಕಸಬರಗಿ ಎಲ್ಲ ಬೇಯ್ಕೊಂಡು ನಗಾಡ್ಕೊಂಡು ಡಸ್ಟರ್ ಗೇಮ್ ಮಾಡ್ಕೊಂಡು ಎಲ್ಲ ಮಾಡ್ಬೋದಿತ್ತು. ಇಲ್ಲಿ ಏನೂ ಮಾಡಂಗಿಲ್ಲ. ಇಲ್ಲಿ ಏನು, ನಾನು ಬೋರ್ಡು, ನನ್ನ ಕ್ಯಾಮ್ರಾ. ಸೊ ಸೆವೆಂತ್ ಒನ್, ಏರಿಯಾ ಅಂಡರ್ ದ ಕರ್ವ್ ಲೈಕ್ ಎನ್ ಹೆಮಿಸ್ಫಿಯರ್ ಎ ಟು ಬಿ ಈ ತರ ಪ್ರೊಸೆಸ್ ಅಲ್ಲಿ ಹೋಗ್ತಾ ಇದೆ ಅನ್ಕೊಳ್ಳಿ. ಸೊ ನಮಗೇನು ಗೊತ್ತಿದೆ, ವರ್ಕ್ ಡನ್. ವಾಟ್ ಈಸ್ ದ ವರ್ಕ್ ಡನ್? ಐ ಕ್ಯಾನ್ ಕನ್ಸ್ಟ್ರಕ್ಟ್ ಅ ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಮಾಡ್ಬೋದಲ್ವಾ, CD. The dotted line represents what? Rectangle. So what is the work done? Area under the curve. Area under the curve is this. So I can say my work done is area of rectangle ABCD. ಈ ಟೋಟಲ್ ಏರಿಯಾದಲ್ಲಿ ಈ ಏರಿಯಾ ಮೈನಸ್ ಮಾಡ್ಬೋದಲ್ವಾ, ಏರಿಯಾ ಆಫ್ ಹೆಮಿಸ್ಫಿಯರ್ AB, or you can say also half circle generated by AB. So the total area is this much. Total area is a dotted. In that total area, if I remove this, I will get this, like this. For example, area of the rectangle is this. In that I have to minus area of the hemisphere. This is the area of the hemisphere. One second, ನಮ್ಮ geometry ಅದ್ಭುತ. Okay, this is the area of the what? Hemisphere. So minusing means what? Removing. If I removed it, so what I will get? Area under the curve. So area of the rectangle minus the area of the hemisphere will give the area under the curve. That is nothing but work done. Suppose ಈಗ ಕೆಳಗಡೆ ಇದೆ ಅದು ಕರ್ವ್, let us make it ಮೇಲ್ಗಡೆ ಮೂವ್ ಆದ್ರೆ ಯಾವ ತರ ಆಗುತ್ತೆ, ಹಿಂಗೆ A to B. Again we can construct a what? A rectangle. So this is a rectangle AB CD P ಮತ್ತೆ V. Now ಏನಾಗುತ್ತೆ, work done, area under the curve. This time it will be added. So work done is equal to what? Area of rectangle ABCD plus ಏನಕ್ಕೆ ಈಗ ಮೇಲ್ಗಡೆ ಇದೆ rectangle ಗೆ ಪ್ಲಸ್ ಆಡ್ ಮಾಡಬೇಕಲ್ವಾ, ಪ್ಲಸ್ area of hemisphere, or you can say area of half circle. Area of what? Half circle. ಯಾವ್ದಾದ್ರು ಕನ್ಸಿಡರ್ ಮಾಡಿ. ಅರ್ಥ ಆಗಿದೆ ವರ್ಕ್ ಡನ್ ಎರಡು ಕೇಸ್ಗೆ. ಓಕೆ, ನೆಕ್ಸ್ಟ್ ವೆರಿ ಸಿಂಪಲ್. ನೆಕ್ಸ್ಟ್ ಒನ್, ಓಕೆ, area of trapezium. Area of the
ಟ್ರಾಪಿಸಿಯಂ ಥರ ಕೊಟ್ಟರೆ ಸೊ ಏನಾಗುತ್ತೆ ನಮಗೆ 9th ಒನ್. ಸೊ ವೆರಿ ಇಂಪಾರ್ಟೆಂಟ್ ಪಿ ವಿ ಗ್ರಾಫ್. ಸಪೋಸ್ ದ ಪ್ರೊಸೆಸ್ ಈಸ್ ಲೈಕ್ ದಿಸ್, A to B, A to B. Again I can construct a trapezium. Yes or no? ಮಾಡಬಹುದಲ್ವಾ? This is a volume. Yes or no? ಸೊ ನೀವು ಎರಡು ಥರ ಬರೀಬೋದು, ಇದನ್ನ ಎರಡು ಥರ ಬರೀಬೋದು. ಇಫ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಸಿ ಡಿ ಇ, ವರ್ಕ್ ಡನ್ ಇಸ್ ಈಕ್ವಲ್ ಟು ಏನು ಬರೀಬೋದು? ಏರಿಯಾ ಆಫ್ ರೆಕ್ಟ್ಯಾಂಗಲ್ ಎ ಸಿ ಇ ಡಿ ಪ್ಲಸ್ ಏರಿಯಾ ಆಫ್ triangle ABC. This area plus this area is the area under the what? Curve. I can simply mathematics ಮಾಡಬಹುದಿದ್ರೆ area of trapezium ADEB, ADEB. So trapezium ಹೆಂಗ್ ಬರೀತೀವಿ? ಸೊ ನಿಮಗೆ trapezium ಈ ತರ ಇದೆ ಅನ್ಕೊಳ್ಳಿ. Okay, this is called perpendicular length, parallel side A, parallel side B. So your area for the trapezium will be half length into A plus B, half length into A plus B. In this case ಏನಾಗುತ್ತೆ? Work done of the perpendicular distance is what? DE. So sum of the two parallel AD plus, not C, don't take C, AD plus B, AD plus B. ಪ್ರಾಬ್ಲಮ್ ಅಲ್ಲಿ ಬರುತ್ತೆ, ಇದೆಲ್ಲ ಯೂಸ್ ಆಗುತ್ತೆ. ಅರ್ಥ ಆಗ್ತಾ ಇದೆ ನಿಮಗೆ? ಈವನ್ ದ ಸೇಮ್ VP ಗ್ರಾಫ್ ಕೊಟ್ಟರು ಅಷ್ಟೇ, VP ಕೊಟ್ಟರು ಏನಾಗುತ್ತೆ? ಸೊ ಈ ತರ ಕೊಟ್ಟರು. ಓಕೆ, ದಿಸ್ ಇಸ್ ದ ಪ್ರೊಸೆಸ್ ಫ್ರಮ್ A to B. ದ ಟ್ರಾಪಿಸಿಯಂ ಈ ಕಡೆ ತೆಗೆಯಂಗಿಲ್ಲ. ಯಾವ ಕಡೆ ತೆಗಿಬೇಕು ನಾವು ಡಯಾಗ್ರಾಮು? towards the V side, towards the V side. Diagram shading would be always towards the V side. ಏನಕ್ಕೆ? because dW is PdV. I want the change in volume to get the change in work done. Therefore area under the curve towards the V axis, towards the V axis. V ಯಾವ ಕಡೆ ಇರುತ್ತೆ ಆ ಕಡೆ ಏರಿಯಾನ ಡ್ರಾ ಮಾಡ್ತೀವಿ. ಕ್ಲಾರಿಟಿ ಬಂದಿದೆ? ಇದು ವೆರಿ ಇಂಪಾರ್ಟೆಂಟ್. Just note down. Let me check anything is left or not. Okay, I don't think so. ಯಾವುದು ಉಳಿದಿಲ್ಲ ಇವತ್ತಿನ ಕ್ಲಾಸಿಗೆ, ಎಲ್ಲಾನು ಆಗಿದೆ. ಓಕೆ, let us conclude. Okay, so ಏನೇನು ಮಾಡಿದ್ವಿ ಇವತ್ತು? ನಂಬರ್ ಒನ್. ಓಕೆ, ಇಲ್ಲೇ ಬರುತ್ತೆ ನಂಬರ್ 1. First, thermodynamics, thermal equilibrium. Next, parameter, internal energy. Third one, work done. Fourth one, heat energy supplied. Fifth one, zeroth law. Sixth one, first law. ಏನು ಮಾಡಿದ್ವಿ? First law of thermodynamics. Based on that cyclic process. In that cyclic process, PV graph and VP graph. Then some diagram oriented, ಗ್ರಾಫ್ಸ್ ಓರಿಯೆಂಟೆಡ್ ವರ್ಕ್ ಡನ್. ಸೊ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ. ಗ್ರಾಫ್ಸು ತುಂಬ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ಭಾಳ ನೀಟ್ ಕ್ವಶನಲ್ಲಿ ಡೈರೆಕ್ಟ್ ಗ್ರಾಫ್ ಮೇಲೆ ಕೇಳಿದ್ದಾನೆ ಹೆಂಗೆ ಏರಿಯಾ ಕಂಡುಹಿಡಿತೀವಿ ಅಂತ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ಎಲಿಪ್ಸು π/4 ಚೇಂಜ್ ಇನ್ ದ ಪ್ರೆಷರ್ ಆ್ಯಂಡ್ ದ ಚೇಂಜ್ ಇನ್ ದ ವಾಲ್ಯೂಮ್, ವಾಟ್ ಎವರ್ ಮೇ ಬಿ, ಇಟ್ ಇಸ್ ದ ಏರಿಯಾ ಅಂಡರ್ ದ ಕರ್ವ್. ತೆಗಿಬೇಕಾದ್ರೆ ಸ್ವಲ್ಪ ಇಂಟೆಲಿಜೆನ್ಸ್ ಇರಬೇಕು, ಯಾವ ಥರ ಏರಿಯಾನ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಸಮ್ ಬೇಸಿಕ್ ಏರಿಯಾ ರಿಲೇಟೆಡ್ ಈಕ್ವೇಷನ್ಸ್ ಗೊತ್ತಿರಬೇಕು ಮ್ಯಾಥಮೆಟಿಕ್ಸಲ್ಲಿ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಸೊ ಕ್ಲೀನಾಗಿ ಕಲ್ತಿದ್ದೀರಾ. ಫಸ್ಟ್ ಪಾರ್ಟ್ನ ತುಂಬ ಈಸಿ ಇದೆ ಥರ್ಮೋಡೈನಮಿಕ್ಸು. ಕ್ಲೀನಾಗಿ ನೋಟ್ಸ್ ಬರೆದಿಟ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾರ್ಟ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ಡಿಫ್ರೆಂಟ್ ಪ್ರೊಸೆಸ್ಸಲ್ಲಿ ಯಾವ ಥರ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ವರ್ಕ್ ಡನ್ ಆಗುತ್ತೆ ಅಂತ ಮಾಡ್ತೀನಿ. ಟೋಟಲ್ ಬಂದುಬಿಟ್ಟು ನಿಮಗೆ 4 ವಿಡಿಯೋಸ್ ಸಾಕು ನಿಮಗೆ ಸಿನಾಪ್ಸಿಸ್ಗೆ. ಇನ್ನೊಂದು 3 ವಿಡಿಯೋಸ್ ಮಾಡಿದ್ರೆ ಚಾಪ್ಟರ್ ಮುಗಿಯುತ್ತೆ. ಅದಾದಮೇಲೆ ಕ್ವಶನ್ ಮಾಡೋಣ. ಸೊ ಧೈರ್ಯವಾಗಿರಿ. ಸೊ ಎಷ್ಟೇ ಟೈಮ್ ಕಡಿಮೆ ಇದ್ರೂ ಕವರ್ ಮಾಡ್ಬೋದು. ಹೆಚ್ಚಿಗೆ ರಿವಿಷನ್ ಮೇಲೆ ಇಂಪಾರ್ಟೆನ್ಸ್ ಕೊಡಿ. ಎಷ್ಟು ರಿವಿಷನ್ ಮಾಡ್ತೀರಾ ಅಷ್ಟು ಪರ್ಫೆಕ್ಟ್ ಆಗ್ತೀರಾ, ಅಷ್ಟು ಎರರು ಕಡಿಮೆ ಬರುತ್ತೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.